ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ನ್ಯೂಸ್ ಚಾನಲ್ ಮಾಡ್ಬೋದು. ಓಕೆನಾ? ಸೊ ನ್ಯೂಸ್ ಚಾನಲ್ ಬಂದುಬಿಟ್ಟು ಈಗ ತುಂಬ ಆಡಿಯನ್ಸ್ ಇದೆ. ನ್ಯೂಸ್ ಚಾನಲ್ದು ತುಂಬ ಆಡಿಯನ್ಸು, ಎಲ್ಲರೂ ಬಂದುಬಿಟ್ಟು ನ್ಯೂಸ್ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಲಾಂಗ್ ನ್ಯೂಸ್ ನೋಡೋಕ್ಕಿಂತನೂ ಶಾರ್ಟ್ ನ್ಯೂಸ್ ನೋಡಿ ತಿಳ್ಕೊಳ್ಳೋರು ತುಂಬ ಆಡಿಯನ್ಸ್ ಇದ್ದಾರೆ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನ್ಯೂಸ್ ಚಾನಲ್ ಮಾಡ್ಬೋದು ಆ್ಯಂಡ್ ಯಾವ ಥರ ನಾವು ಅದನ್ನು ಕ್ರಿಯೇಟ್ ಮಾಡ್ಬೋದು, ವಾಯ್ಸ್ ಯಾವ ಥರ ಕೊಡೋದು ಆ್ಯಂಡ್ ಅದನ್ನು ಫೋಟೋಸ್ ಎಲ್ಲ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಮಧ್ಯದಲ್ಲಿ ಅವ್ರು ನ್ಯೂಸ್ ಅವರು ಹಾಕ್ತಾರಲ್ಲ, ಅದು ಏನಾದರೂ ರೆಡ್ ಕಲರ್ ಟೈಪಲ್ಲಿ ಟೆಂಪ್ಲೇಟು, ಸೊ ಅದನ್ನು ಯಾವ ಥರ ಆ್ಯಡ್ ಮಾಡೋದು ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಇವತ್ತಿನ ನ್ಯೂಸ್ ಏನಿದೆ ತಿಳ್ಕೊಬೇಕಲ್ವಾ? ಸೊ ನ್ಯೂಸ್ ತಿಳ್ಕೊಳ್ಳೋಕ್ಕೆ ಸಿಂಪಲಿ ನೀವು ChatGPT ಅಪ್ಲಿಕೇಶನ್ದು ಯೂಸ್ ಮಾಡ್ಕೋಬೇಕು. ಓಕೆನಾ? ಸೊ ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಟೈಪ್ ಮಾಡಿ, ನಾನು ಏನಂತ ಟೈಪ್ ಮಾಡಿದ್ದೀನಿ, ನನಗೆ ಇವತ್ತಿಂದು ದಿನಾಂಕದಲ್ಲಿ 23 ಸೆಪ್ಟೆಂಬರ್ದು 30 ನ್ಯೂಸ್ ಬರೆದು ಕೊಡಿ, ಲೈನ್ ಬೈ ಲೈನ್ ಎಲ್ಲ ನ್ಯೂಸ್ 40 to 50 ವರ್ಡ್ಸಲ್ಲಿ ಇರಬೇಕು, ಬರೆದು ಕೊಡಿ. ಓಕೆನಾ? ವರ್ಡ್ಸಲ್ಲಿ ಇರಬೇಕು. ಓಕೆನಾ? ಸೊ ಬರೆದು ಕೊಡಿ ಕನ್ನಡದಲ್ಲಿ ಅಂತ ನಾನಿಲ್ಲಿ ಹೇಳಿದ್ದೀನಿ. ChatGPT ಕೇಳಿದ್ದೀನಿ. ChatGPT ಇವತ್ತಿನ ಡೇಟಲ್ಲಿ ಏನೆಲ್ಲ ನ್ಯೂಸ್ ಇದೆ ಎಲ್ಲನೂ ಬಂದುಬಿಟ್ಟು ನಮಗೆ ಬರೆದು ಕೊಡುತ್ತೆ. ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಸೆಂಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಬೇಕು. ಸೆಂಡ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ನಮಗೆ ಸರ್ಚ್ ಬಟನ್ ಏನಿದೆ ಕಾಣಿಸ್ತಾ ಇದೆ. ಅದಾದಮೇಲೆ ನೋಡಿ, ನಮಗೆ ಟೋಟಲಿ ಬಂದುಬಿಟ್ಟು 5 ಬಂದುಬಿಟ್ಟು ಕೊಟ್ಟಿದೆ. ನಾವು ಕೇಳಿದ್ದು ಏನು, 30 ನ್ಯೂಸ್ ನಾವು ಕೇಳಿದ್ವಿ. ನಮ್ಮದು ಒಂದು ಸ್ವಲ್ಪ ಲಾಂಗ್ ವೀಡಿಯೋ ಆಗಬೇಕಲ್ವ, ಒಂದು 5-10 ನಿಮಿಷದ್ದಾದರೂ ನಮ್ಮದು ವೀಡಿಯೋ ಆಗಬೇಕು. ಹಾಗಾಗಿ ನಮಗೆ ಏನು ಬೇಕು, ಇನ್ನೂ ಬರೆದು ಕೊಡಿ ಅಂತ ನಾವಿಲ್ಲಿ ಕೇಳೋಣ. ಇನ್ನೂ ಬರೆದು ಕೊಡಿ. ಓಕೆನಾ? ಸೊ ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇನ್ನೂ ನಮಗೆ ನ್ಯೂಸ್ ಏನಿದೆ ಇಲ್ಲಿ ಬರ್ತಾ ಹೋಗುತ್ತೆ. ChatGPT ಏನಿದೆ ಸರ್ಚ್ ಮಾಡಿಬಿಟ್ಟು ನಮಗೆ ನ್ಯೂಸ್ ಬಂದುಬಿಟ್ಟು ಬರೆದು ಕೊಡ್ತಾ ಇದೆ. ಓಕೆನಾ? ನೀವು ನೋಡ್ಬೋದು 9 ಪಾಯಿಂಟ್ಸ್ ನಮಗೆ ಕೊಟ್ಟಿದೆ. ಇನ್ನೂ ಬೇಕಂದರೆ ನೀವು ಇನ್ನೂ ಕೇಳ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ 5 ಮಾತ್ರ ತಗೋತೀನಿ. ಸೊ ಫಸ್ಟ್ನೇ ನ್ಯೂಸ್ ನೋಡೋದಾದರೆ ನೀವು ನೋಡ್ಬೋದು, ಅದು ಬಂದುಬಿಟ್ಟು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇವತ್ತಿನ ಪ್ರಮುಖ ಸುದ್ದಿಗಳು 23 ಸೆಪ್ಟೆಂಬರ್ 2025. ಓಕೆನಾ? ಲೈನ್ ಬೈ ಲೈನ್ ಕನ್ನಡದಲ್ಲಿ ಅಂತ. ಸೊ ಫಸ್ಟ್ನೇ ನ್ಯೂಸ್ ನೋಡೋದಾದರೆ, ಬೆಂಗಳೂರು ನಗರದಲ್ಲಿ ಕಸ ತೊಯ್ಯೋಕ್ಕೂ ಕಾರ್ಯಕರ್ತರು ಹೋರಾಟ ಮಾಡದಂತೆ 12 ನಗರ ಸೇವೆಗಳನ್ನು ಅವಶ್ಯಕವಾಗಿ, ಇದು ನಾವು ನ್ಯೂಸ್ ಮಾಡಬೇಕು. ಓಕೆನಾ? ಸೊ ಇದನ್ನು ಯಾವ ಥರ ನಾವು ನ್ಯೂಸ್ ಆಗಿ ಕನ್ವರ್ಟ್ ಮಾಡೋದು, ನ್ಯೂಸ್ ವಿಡಿಯೋ ಆಗಿ ಮಾಡೋದು. ಓಕೆನಾ? ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಈ ನ್ಯೂಸ್ದು ಏನಿದೆ ಅದನ್ನು ಕಾಪಿ ಮಾಡ್ಕೋಬೇಕು. ಓಕೆನಾ? ಸೊ ಅಂದ್ಕೊಳ್ಳಿ, ನಾನು ಇದು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಸೊ ಸಿಂಪಲಿ ನಮಗೇನು ಮಾಡಬೇಕು, ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ 1, 2, 3 ಅಂತ ಇದೆಯಲ್ಲ, ಅದನ್ನು ಕಾಪಿ ಮಾಡಿಬಿಡಿ. ಬೈ ಚಾನ್ಸ್ ಕಾಪಿ ಮಾಡಿದ್ರು ನಾವು ಅದನ್ನು ಎರೇಸ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಸಿಂಪಲಿ ನಾನು ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕಾಪಿನ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್, ನಮಗೆ ಸಿಂಪಲಿ ಏನು ಮಾಡಬೇಕು, ಒಂದು ನೋಟ್ಬುಕ್ಕು ಎಲ್ಲರ ಫೋನಲ್ಲಿ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ, ಅಲ್ಲಿಂದ ಬೇಕಿದ್ರೆ ನೀವು ಒಂದು ನೋಟ್ಬುಕ್ನ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ? ಅದಾದಮೇಲೆ ನಾವಿಲ್ಲಿ ಪೇಸ್ಟ್ ಮಾಡೋಣ ನಮ್ಮದು ಏನಿದೆ ನ್ಯೂಸು ಲೈನ್ ಬೈ ಲೈನು. ಸೊ ಇಲ್ಲಿ 1 ಇಲ್ಲ, ಸೊ ಇಲ್ಲಿ 2 ಅಂತ ಇದೆಯಲ್ಲ, ಇದನ್ನು ನಾವು ರಿಮೂವ್ ಮಾಡೋಣ. ಸೊ ಏನಕ್ಕೆ ನಾವು ರಿಮೂವ್ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಬಂದುಬಿಟ್ಟು ಗ್ಯಾಪು ಬರಬಾರ್ದು. ಏನಿದೆ ಹೇಳಬೇಕಿದ್ರೆ 1, 2, 3 ಅಂತ ಹೇಳಬಾರ್ದು. ಓಕೆನಾ? ಸೊ 1, 2, 3 ಅಂತ ಹೇಳಿದರೆ ನಮಗೆ ಸ್ವಲ್ಪ ಅದನ್ನು ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಇಲ್ಲಿ ಕಟ್ ಮಾಡಿಕೊಂಡು ಲೈನ್ ಬೈ ಲೈನ್ ಏನಿದೆ ಅದನ್ನು ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಫಸ್ಟು ನಮ್ಮದು ನ್ಯೂಸ್ ಏನಿದೆ ಅದನ್ನು. ಓಕೆನಾ? ಸೊ ಈ ಥರ ಮಾಡ್ಕೊಳ್ಳಿ ನೀವು. ಸೊ ನಾನಿಲ್ಲಿ ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ನ್ಯೂಸು. ಓಕೆನಾ? ಸೊ ಟೋಟಲಿ ಎಷ್ಟಿದೆ, 5 ಇದೆ. ಸೊ ಸಿಂಪಲಿ ಈಗ ನಾವೇನು ಮಾಡಬೇಕು, ಇದನ್ನು ಕಾಪಿನ ಮಾಡಿಕೊಂಡು ಈಗ ಇದನ್ನು ವಾಯ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಸಿಂಪಲಿ ವಾಯ್ಸ್ ಓವರ್ಗೆ ನಾವೇನು ಮಾಡೋಣ, ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಸೊ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು ಟೈಪ್ ಮಾಡಿ ಏನಂತ ಅಂದ್ಬಿಟ್ಟು ಗೂಗಲ್ AI ಸ್ಟುಡಿಯೋ ಅಂತ. ಓಕೆನಾ? ಇದರಲ್ಲಿ ನಮಗೆ ಬೆಟರ್ ವಾಯ್ಸ್ಗಳು ಸಿಗುತ್ತೆ, ರಿಯಲ್ ಹ್ಯೂಮನ್ ಮಾತಾಡೋ ಥರ ವಾಯ್ಸು. ಆ್ಯಂಡ್ ಚೆನ್ನಾಗೂ ಇರುತ್ತೆ ಇಲ್ಲಿ ವಾಯ್ಸಸ್ಗಳು. ಇಲ್ಲಂತೂ ಫುಲ್ಲು ಟೋಟಲಿ ಫ್ರೀ. ನಿಮಗೆ ಯಾವುದೋ ದುಡ್ಡು ಕಟ್ಬಿಟ್ಟು ನೀವು ವಾಯ್ಸು ಇದು ಪರ್ಚೇಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. AI ಇಲ್ಲಿ ಬಂದುಬಿಟ್ಟು ಫ್ರೀದು ಗೂಗಲ್ದು. ಓಕೆನಾ? ಸೊ ಸಿಂಪಲಿ ಗೂಗಲ್ AI ಸ್ಟುಡಿಯೋ ಓಪನ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಗೈಸ್ ನೋಡಿ,
ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಜನರೇಟ್ ನೇಟಿವ್ ಸ್ಪೀಚ್ ವಿತ್ ಜೆಮಿನೈ ಅಂತ. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ಹಾಂ ಗೈಸ್, ಇದ್ರದ್ದು ಫ್ಯೂಚರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಟ್ರೈ ನ್ಯಾನೋ ಬನಾನಾ ಅಂತ ಇದೆಯಲ್ಲ, ಸೊ ಇದ್ರದ್ದು ಫ್ಯೂಚರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಸೊ ಸಿಂಪಲಿ ನಾವು ಜನ್ರೇಟ್ ಸ್ಪೀಕರ್ ಏನಿತ್ತಲ್ಲ ಸ್ಪೀಚು, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಸ್ಟಮೈಸ್ ಆಪ್ಷನ್ ಇದೆಯಲ್ಲ 3 ಲೈನ್ಸದು, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಇದೆಯಲ್ಲ, ಈ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗಡೆ ನಿಮಗೆ ವಾಯ್ಸಸ್ ಆಪ್ಷನ್ ಕಾಣುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ ವಾಯ್ಸ್ ಬೇಕು ಆ ವಾಯ್ಸ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನಾನು ಯಾವುದಾದ್ರೂ ಒಂದು ಈ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಓಕೆನಾ. ಅದಾದಮೇಲೆ ಈಗ ನಮ್ಮದು ಟೆಕ್ಸ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಸಿಂಪಲ್ ಇಲ್ಲಿ ರನ್ ಕಂಟ್ರೋಲ್ ಅಂತ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ರನ್ ಕಂಟ್ರೋಲ್ ಅಂತ ಕ್ಲಿಕ್ ಮಾಡಿದ್ರು ಇಲ್ಲಿ ನಿಮಗೆ ನ್ಯೂಸ್ ಬಂದುಬಿಡುತ್ತೆ. ಆ್ಯಂಡ್ ಹಾಗೆ ನಿಮಗೆ ChatGPT ಅಲ್ಲಿ ಬಂದುಬಿಟ್ಟು ನ್ಯೂಸು ಚೆನ್ನಾಗಿ ಕೊಡ್ತಾ ಇಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದೆ, ಸರಿ ಇದಾಗ್ತಿಲ್ಲ ಅಂದರೆ ನಿಮಗೆ ಗೂಗಲಲ್ಲಿ ವೆಬ್ಸೈಟ್ಸ್ಗಳು ಸಿಗುತ್ತೆ ನ್ಯೂಸ್ದು, ಅಲ್ಲಿ ಬರೆದಿರುತ್ತೆ ತುಂಬ. ಸೊ ಅಲ್ಲಿಂದ ಕೂಡ ನಿಮಗೆ ಕಾಪಿ ಪೇಸ್ಟ್ ಮಾಡೋ ಆಪ್ಷನ್ ನಿಮಗೆ ಸಿಕ್ಬಿಡುತ್ತೆ. ಸೊ ನ್ಯೂಸು ವೆಬ್ಸೈಟ್ಗಳಿಂದ ನೀವೇನು ಮಾಡ್ಬೋದು, ಆ ನ್ಯೂಸ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೋದು. ಸೊ ChatGPT ಅಲ್ಲಿ ಸರಿಯಾಗಿ ಅವರು ಕೊಡ್ತಾ ಇಲ್ಲ ಅಂದರೆ ನೀವು ಅಲ್ಲಿ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಓಕೆನಾ. ಸೊ ಇದು ಜನ್ರೇಟ್ ಆಗಿದೆ. ಸೊ ನಾವು ಒಂದ್ಸಲ ಬೆಂಗಳೂರು ನಗರದಲ್ಲಿ ಕಸತೋಯಿಗೂ ಕಾರ್ಯಕರ್ತರು ಹೋರಾಟ ಮಾಡದಂತೆ 12 ನಗರ ಸೇವೆಗಳನ್ನು ಓಕೆ ನಮ್ಮದು ಓಕೆ ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗಿ ಬಂದಿದೆ. ಸೊ ಸಿಂಪಲ್ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಆಡಿಯೋ ಏನಿದೆ ಅದು ಡೌನ್ಲೋಡ್ ಆಗಿ ಬಂದುಬಿಟ್ಟಿದೆ. ಸೊ ಈಗ ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು, ಆಡಿಯೋನ ಎಡಿಟ್ ಮಾಡಬೇಕು. ಏನಕ್ಕೆ ನಾವು ಆಡಿಯೋನ ಎಡಿಟ್ ಮಾಡಬೇಕು, ಯಾಕಂದರೆ ನ್ಯೂಸ್ ಹೇಳ್ತಾ ಇರಬೇಕಿದ್ರೆ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ. ಸೊ ಅದನ್ನು ನಾವು ಎಡಿಟಿಂಗ್ ಟೈಮಲ್ಲಿ ನಮಗೆ ಅಷ್ಟು ಗ್ಯಾಪ್ನ ರಿಮೂವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸಿಂಪಲಿ ನಾವೇನು ಮಾಡಬೇಕು, ಗ್ಯಾಪ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮ್ಮ ವಾಯ್ಸು ಚೆನ್ನಾಗಿ ಕಾಣಬೇಕು, ಇಲ್ಲ ಬೋರಿಂಗ್ ಆಗಬಾರ್ದು ಅಂದರೆ, ಈಗ ಸ್ಲೋ ಆಗಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನಿದ್ದೆ ಬಂದುಬಿಡುತ್ತೆ ಎಲ್ಲರಿಗೂ, ಇಷ್ಟು ಸ್ಲೋ ಹೇಳ್ತಾ ಇದ್ದಾರಂತ. ಫಾಸ್ಟ್ ನ್ಯೂಸ್ ಅವ್ರು ಏನು ನೀವು ನೋಡಿದ್ದೀರಾ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾರಲ್ವ, ಸೊ ಅದೇ ರೀತಿ ನಮಗೂ ಬೇಕು, ಓಕೆನಾ. ಸ್ಲೋ ಆಗಿ ನಿದ್ದೆ ಬರೋ ಥರ ನ್ಯೂಸ್ ಇರಬಾರ್ದು. ಸೊ ಹಾಗಾಗಿ ನಮ್ಮದು ಬಂದುಬಿಟ್ಟು ಮಧ್ಯದಲ್ಲಿ ಖಾಲಿ ಪ್ಲೇಸ್ ಏನಿದೆ ಅದನ್ನು ಕವರ್ ಮಾಡೋಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಹೇಳ್ತೀನಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಗೋಲ್ಡ್ ವೇವ್ ಆಡಿಯೋ ಎಡಿಟರ್ ಅಂತ ಟೈಪ್ ಮಾಡಿ, ಓಕೆನಾ. ಅಲ್ಲಿ ಬಂದುಬಿಟ್ಟು ಟೈಪ್ ಮಾಡಾದಮೇಲೆ ಇಲ್ಲಿ ನಿಮಗೆ ಈ ಅಪ್ಲಿಕೇಶನ್ ನೋಡೋಕ್ಕೆ ಸಿಕ್ಬಿಡುತ್ತೆ. ಸೊ ಸಿಂಪಲಿ ಇದನ್ನು ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡೋಣ. ಓಪನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣಿಸ್ತಿದೆ, ಏನು ಆಪ್ಷನ್ನು, ಇಂಪೋರ್ಟ್ ಅಂತ. ಸೊ ಸಿಂಪಲಿ ಇಂಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋಸ್ ಅಂತ ಇದೆಯಲ್ಲ, ಫೋಟೋಸ್ ವೀಡಿಯೋಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ 3 ಲೈನ್ಸ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇಲ್ಲಿ ನಮಗೆ 3 ಲೈನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅನ್ಕೇನೋ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಇಲ್ಲಿ ಅನ್ಕೇನೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯಾವುದು ಡೌನ್ಲೋಡೆಡಾ ಇಲ್ಲ ಯಾವುದಂತ ನೋಡಿ. ಸೊ ಫಸ್ಟು ನಾನು ಇಲ್ಲಿಂದ ಡೌನ್ಲೋಡೆಡ್ ಏನಿದೆ ಅದನ್ನು ತಗೊಬರ್ತೀನಿ. ಇಲ್ಲಿ ಬಂದುಬಿಟ್ಟು ಇದು ಡಿಸೆಂಬರ್ಗೆ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಇರುತ್ತೆ, ನಾವು ಯಾವಾಗ ಶೂಟ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದಂತ. ಸೊ ನೀವು ಡೇಟ್ ಆ್ಯಂಡ್ ಟೈಮ್ ನೋಡಿಕೊಂಡು ಆಡಿಯೋನ ತಗೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು 10 ಸೆಪ್ಟೆಂಬರ್ ಡೌನ್ಲೋಡೆಡ್ ಅಂತ ಇದೆ. ಸೊ 10 ಸೆಪ್ಟೆಂಬರ್ ಅಲ್ಲ, ಇವತ್ತು ಡೇಟ್ ಎಷ್ಟು, 23 ಸೆಪ್ಟೆಂಬರ್. ಓಕೆ, ಸೊ ನಮ್ಮದು ಆಡಿಯೋ ಬಂದುಬಿಟ್ಟು ಇಲ್ಲಿದೆ 14ದು. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಗೈಸ್, ನಮ್ಮದು ಆಡಿಯೋ ಏನಿದೆ ಹಿಂಗೆ ಬಂದುಬಿಡುತ್ತೆ. ಸೊ ಇಲ್ಲಿ ನಿಮಗೆ ಯಾವುದೇ ಕಿತಾಪತಿ ಬಂದುಬಿಟ್ಟು ಮಾಡಬಾರ್ದು ಇದರಲ್ಲಿ. ಈಗ ನಾನು ಏನು ಹೇಳ್ತೀನಿ ಸೆಟ್ಟಿಂಗ್ ಅದನ್ನು ಮಾತ್ರ ಮಾಡಿ, ಅದು ಬಿಟ್ಟು ಬೇರೆ ಏನು ಕಿತಾಪತಿನೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಸಿಂಪಲ್ ಇಲ್ಲಿ ಮೇಲೆ ಸ್ಕ್ರಾಲ್ ಮಾಡಿದರೆ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಎಫೆಕ್ಟ್ ಆಪ್ಷನ್ನು. ಸೊ ಸಿಂಪಲಿ ಈ ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು, ಯಾವುದು ಇದು, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳು ಇಲ್ಲಿ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ನೀವು ನೋಡ್ಬೋದು ಏನು ಆಪ್ಷನ್ ಇದೆ,
ಸೈಲೆನ್ಸ್ ರಿಡ್ಯೂಸ್ ಅಂತ ಒಂದು ಆಪ್ಷನ್ ಇದೆ, ಸೈಲೆನ್ಸ್ ರಿಡ್ಯೂಸ್ ಅಂತ. ಸೊ ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ ನಾನು ಹೇಳ್ತೀನಿ, ಅದ್ರ ಅಕಾರ್ಡಿಂಗೆ ಬಂದುಬಿಟ್ಟು ನೀವು ಮಾಡಬೇಕು. ಸೊ ಇಲ್ಲಿ 48 ಇದೆಯಲ್ವಾ, ಸೊ ಇಲ್ಲಿ 48 ಜಾಗ ಬಂದುಬಿಟ್ಟು ನೀವು 40 ಮಾಡ್ಕೋಬೇಕು. ಓಕೆನಾ. ಸೊ ನಾನಿಲ್ಲಿ ಒಂದು ಪ್ಲಸ್ನ ಮಾಡಿ 40 ಮಾಡ್ಕೊತೀನಿ. ಸೊ ಸೇಮ್ ಇದೇ ಥರ ನಿಮಗೂ ಬಂದುಬಿಟ್ಟು ಸೆಟ್ಟಿಂಗ್ನ ಮಾಡ್ಕೋಬೇಕು. ಸೊ ನಾನೇನು ಸೆಟ್ಟಿಂಗ್ ಮಾಡ್ತೀನಿ ಇದನ್ನು ನಾನು ಸ್ಕ್ರೀನ್ಶಾಟು ಓಡ್ಕೊಂಡು ಇಟ್ಕೋಬೋದು. ಓಕೆನಾ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೊ ಒಂದು ನಿಮಿಷ ನಾನು ಮಾಡಿಬಿಡ್ತೀನಿ. ಓಕೆ. ಸೊ ಇದು 41 ಆಯಿತು, ನಮಗೆ 40 ಬೇಕು. ಓಕೆ. ಇದು ಫಸ್ಟ್ ಒನ್ ಏನಿದೆ ಅದು 40 ಮಾಡಿ, ಕೆಳಗಡೆದು ಬಂದುಬಿಟ್ಟು ನಾವೇನು ಮಾಡಬೇಕು, ಇದನ್ನು ನಾವು 0 to 100 ಮಾಡಬೇಕು. ಇದನ್ನು ಕೂಡ ನಾವು ಮೇಲೆದು ಬಂದುಬಿಟ್ಟು ಪ್ಲಸ್ ಮಾಡಿಬಿಟ್ಟು -40 ಮಾಡಿ, ಕೆಳಗಡೆದು ಬಂದುಬಿಟ್ಟು ಮೈನಸ್ ಮಾಡಿಬಿಟ್ಟು ಮೈನಸ್ ಬಂದುಬಿಟ್ಟು ಎಷ್ಟು ಮಾಡಬೇಕು, 200 ಮಾಡಬೇಕು. ಆ್ಯಂಡ್ ಇಲ್ಲಿ 100 ಇದೆಯಲ್ಲ ಇದನ್ನು ಫುಲ್ ಕಮ್ಮಿ ಮಾಡಿಬಿಡಿ. ಓಕೆನಾ. ಈ ಥರ ಹೇಳ್ಕೊಬಿಡಿ, 0 ಮಾಡ್ಕೊಳ್ಳಿ. ಕೆಳಗಡೆದು ಬಂದುಬಿಟ್ಟು 0 ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಸಿಂಪಲ್ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಬಂದುಬಿಟ್ಟು ನಮ್ಮದು ಆಡಿಯೋ ಏನಿದೆ ಅದು ರೆಡಿಯಾಗಿದೆ. ಸೊ ಸಿಂಪಲಿ ನಾನು ಇಲ್ಲಿ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಬೆಂಗಳೂರು ನಗರದಲ್ಲಿ ಕಸತೊಯ್ಗೂ ಕಾರ್ಯಕರ್ತರು ಹೋರಾಟ ಮಾಡದಂತೆ 12 ನಗರ ಸೇವೆಗಳನ್ನ ಅತ್ಯವಶ್ಯಕ ಎಂದು ಘೋಷಣೆ. ಇಎಸ್ಎಂಎ ಥ್ರೆಡ್ಡಿಯಲ್ಲಿ ಈ ಸೇವೆಗಳು 1 ವರ್ಷ ಶ್ರಮ ವಿರಾಮಕ್ಕೆ ಬಾರದಂತೆ. ಓಕೆನಾ. ಸೊ ನೀವು ನೋಡಿದ್ರಲ್ಲ ನಮ್ಮದು ಸ್ಪೇಸ್ ಬಂದುಬಿಟ್ಟು ಏನಿದೆ ಖಾಲಿಯಾಗಿದೆ, ರಿಮೂವ್ ಆಗಿದೆ. ಈಗ ನಾವೇನು ಮಾಡಬೇಕು, ಇದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಪಲ್ಲಿ ನೀವೇನು ಮಾಡಿ ಇಲ್ಲಿನ ಡೌನ್ಲೋಡ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆ. ನಮ್ಮದೀಗ ಆಡಿಯೋದು ಕೆಲಸ ಏನಿದೆ ಮುಗಿದು, ನಮ್ಮದು ಆಡಿಯೋ ಕೆಲಸ ಏನಿದೆ ನಾವು ಎಡಿಟ್ ಮಾಡ್ಕೊಂಡು ಮುಗಿದಿದೆ. ಸೊ ಈಗ ನಮಗೆ ಏನು ಮಾಡಬೇಕು, ಮೇಯ್ನಾಗಿ ಬಂದುಬಿಟ್ಟು ಎಡಿಟ್ ಮಾಡಬೇಕು. ಸೊ ಎಡಿಟ್ ಮಾಡೋದಕ್ಕೆ ಏನು ಮಾಡಬೇಕು, ಇಲ್ಲಿ ಸಿಂಪಲಿ ನಾವೇನು ಮಾಡೋಣ, ಇನ್ಶಾರ್ಟ್ ಅಪ್ಲಿಕೇಶನ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಓಕೆನಾ. ಯೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಬ್ಲ್ಯಾಂಕ್ ಇದೆಯಲ್ಲ ಫಸ್ಟಲ್ಲಿ ಬ್ಲ್ಯಾಕು. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಸೆಲೆಕ್ಟ್ ಮಾಡಿಕೊಂಡು. ಆ್ಯಂಡ್ ಇದರದ್ದು ರೇಷಿಯೋ ಏನಿದೆ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಮ್ಮದು ಆಡಿಯೋ ಏನಿದೆ ನಾವೇನೀಗ ಡೌನ್ಲೋಡ್ ಮಾಡಿದ್ವಲ್ಲ ಅದರಿಂದ, ಸೊ ಅದನ್ನು ಬಂದುಬಿಟ್ಟು ನಾನಿಲ್ಲಿ ಆ್ಯಡ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಆ ಆಡಿಯೋ ಏನಿದೆ ನಾನಿಲ್ಲಿ ಆಡಿಯೋನ ಆ್ಯಡ್ ಮಾಡಿದ್ದೀನಿ. ಸೊ ಸಿಂಪಲ್ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ಇದು ಬ್ಲ್ಯಾಂಕ್ ಫೋಟೋ ಏನಿದೆ ಇದನ್ನು ನಾವು ಎಳ್ಕೊಂಡೋಗಿ ಫುಲ್ ಆಡಿಯೋ ಎಷ್ಟಿದೆ ಅಷ್ಟುವರೆಗೂ ನಾವು ಬಿಡೋಣ. ಓಕೆನಾ. ಸೊ ನಾನು ಇಲ್ಲಿವರೆಗೂ ನಮ್ಮದು ಆಡಿಯೋ ಇದೆ. ಸೊ ಇಲ್ಲಿಂದ ಬಂದುಬಿಟ್ಟು ಸ್ಪ್ಲಿಟ್ ಮಾಡಿಬಿಟ್ಟು ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಓಕೆನಾ. ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು, ಈಗ ಬಂದುಬಿಟ್ಟು ನಮಗೆ ಫೋಟೋಸ್ ಡೌನ್ಲೋಡ್ ಮಾಡಬೇಕು. ಹೇಗೆ, ವಾಯ್ಸ್ ಅಕಾರ್ಡಿಂಗು. ಓಕೆನಾ. ಬೆಂಗಳೂರು ನಗರದಲ್ಲಿ ಅಂತ ಸ್ಟಾರ್ಟಿಂಗ್ ಇವ್ರು ಮಾತಾಡ್ತಾರೆ. ಸೊ ಫೋಟೋಗೆ ಬೆಂಗಳೂರು ನಗರದಲ್ಲಿ ಅಂದರೆ ಫೋಟೋ ನಮಗೆ ಬೇಕಲ್ವಾ. ಸೊ ಫೋಟೋಗೆ ಬಂದುಬಿಟ್ಟು ನಿಮಗೆ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ನಾವು ಯೂಸ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದುಬಿಟ್ಟು ಬೆಂಗಳೂರು ಸಿಟಿ ಅಂತ ನಾನು ಹಾಕ್ತೀನಿ, ಬ್ಯಾಂಗ್ಳೂರ್ ಸಿಟಿ. ಓಕೆನಾ. ಸಿಟಿ ಅಂತ ಇಲ್ಲಿ ಹಾಕ್ತೀನಿ. ಅದಾದಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಥರ ಹಾಕಿದ್ದು ನೋಡಿ ಇಲ್ಲಿ ನಿಮಗೆ ತುಂಬ ಫೋಟೋಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದು ಚೆನ್ನಾಗಿ ಕಾಣಿಸ್ತಿದೆ ಅದನ್ನು ಬಂದುಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಅಂದ್ಕೊಳ್ಳಿ ಇದು ಸೊ ಬೈ ಚಾನ್ಸ್ ಇದಿಷ್ಟ ಆಯಿತು ಅಂದ್ಕೊಳ್ಳಿ ನನಗೆ. ಸೊ ಸಿಂಪಲ್ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ಇಲ್ಲಿ ನಾವು ಬರೋಣ, ಫೋಟೋಸ್ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡೋಣ. PIPL ಕ್ಲಿಕ್ ಮಾಡಿಬಿಟ್ಟು ಸೊ ನಾವೀಗ ಏನು ಫೋಟೋ ಬಂದುಬಿಟ್ಟು ಡೌನ್ಲೋಡ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಈ ಥರ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸೇಮ್ ಇದೇ ಥರ ಪ್ರೋಸೆಸ್ ನಿಮಗೆ ಮಾಡಬೇಕು. ಎಲ್ಲ ಫೋಟೋನು ಬಂದುಬಿಟ್ಟು ಅವರು ಯಾವ ಇದರದ್ದು ಮಾತಾಡ್ತಿದ್ದಾರೆ ಆ ಥರದ್ದು ಬಂದುಬಿಟ್ಟು ನೀವು ಮಾಡಬೇಕು. ಓಕೆನಾ. ಸೊ ಬೆಂಗಳೂರು ನಗರ ಅಂದಿದ್ದು ನಾವು ಈ ಫೋಟೋನ ಹಾಕಿದ್ದೀವಿ. ಒಂದೊಂದು ಸಲ ನಾನು ಕೇಳ್ತೀನಿ. ಬೆಂಗಳೂರು ನಗರದಲ್ಲಿ ಕಸದ್ದು ಇಲ್ಲಿ ಮಾತಾಗ್ತಾ ಇದೆ. ಸೊ ನಾವು ಇದು ಬಂದುಬಿಟ್ಟು ಫೋಟೋ ಏನಿದೆ ಡೌನ್ಲೋಡ್ ಮಾಡ್ಕೊಳ್ಳೋಣ. ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಇಲ್ಲಿ ಗಾರ್ಬೇಜ್ ಅಂತ ಹಾಕ್ತೀನಿ ನಾನು. ನೋಡಿ ತುಂಬ ಇಲ್ಲಿ ಬಂದುಬಿಟ್ಟು ಕಸದ್ದು ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ, ಇದು ಬೇಕಿದ್ದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಇದು ತುಂಬ ಬಂದುಬಿಟ್ಟು ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಸೊ ಬೈ ಚಾನ್ಸ್ ಇದು ಚೆನ್ನಾಗಿದೆ ಅಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವೇನು ಮಾಡೋಣ, ಇಲ್ಲಿ PIPL ಹೋಗಿಬಿಟ್ಟು ನೆಕ್ಸ್ಟು ಈ ಫೋಟೋನ ನಾವಿಲ್ಲಿ ಆ್ಯಡ್ ಮಾಡೋಣ. ಈ ಥರ ಝೂಮ್ ಮಾಡಿಕೊಂಡು ಇದನ್ನು ಈ ಥರ ದೊಡ್ಡದು ಮಾಡ್ಕೊಳ್ಳೋಣ. ಓಕೆನಾ. ಈಗ ನೆಕ್ಸ್ಟ್ ಯಾವ ಫೋಟೋ ಆ್ಯಡ್ ಮಾಡಬೇಕು ನೋಡೋಣ.
ಮಾಡದಂತೆ 12 ನಗರ ಸೇವೆ ಈ 12 ನಗರ ಅಂತ ಇದೆ, ಅದನ್ನು ಕೂಡ ನಾನು ಫೋಟೋ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಸೊ 12 ಸಿಟಿ ಅಂದಿದ್ದು ನೋಡಿ, ಇಲ್ಲಿ ನಿಮಗೆ ಈ ಥರ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಟಿ ಅಂತ. ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದನ್ನು ಬಂದುಬಿಟ್ಟು ಡೌನ್ಲೋಡ್ ಮಾಡಾದಮೇಲೆ ಇದನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಡೌನ್ಲೋಡ್ ಆಗಿದೆ. ಈಗ ಸಿಂಪಲಿ ಇಲ್ಲಿ PIP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡೋಣ ಈ ಫೋಟೋನ. ಓಕೆನಾ. ಸೊ ಇದನ್ನು ಕೂಡ ಈ ಥರ ಝೂಮ್ ಮಾಡ್ಕೊಳ್ಳಿ. ಮಾಡದಂತೆ 12 ನಗರ ಸೇವೆಗಳನ್ನು ಅತ್ಯವಶ್ಯಕ ಎಂದು ಘೋಷಣೆ. ಇದನ್ನು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡೋಣ. 1 ವರ್ಷ ಶ್ರಮ ವಿರಾಮಕ್ಕೆ ಬಾರದಂತೆ. ಸೊ ಗೊತ್ತಾಯ್ತಲ್ಲ. ಸೊ ಈ ಬಿಟ್ಟು ನಿಮಗೆ ಏನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗಬೇಕು. ಅವ್ರು ಏನೇನು ಹೇಳ್ತಿದ್ದಾರೆ ನೀವು ಅದನ್ನು ಕೇಳಿಸ್ಕೊಂಡು ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಮಧ್ಯದಲ್ಲಿ ನಿಮಗೆ ನಾನೊಂದು ಹೇಳಿಬಿಡ್ತೀನಿ ಏನು ಆ್ಯಡ್ ಮಾಡಬೇಕಂತ. ಸೊ ಅವ್ರು ಹೇಳಿದ್ದು ಲಾಸ್ಟ್ ಒಂದು ನ್ಯೂಸ್ ಎಂಡ್ ಆಗುತ್ತಲ್ಲ, ಈಗ ಇದೊಂದು ನ್ಯೂಸು ಎಂಡ್ ಆಗಿದೆ, ನೆಕ್ಸ್ಟ್ ಬಂದುಬಿಟ್ಟು ಬೇರೆ ನ್ಯೂಸ್ ಸ್ಟಾರ್ಟ್ ಆಗ್ತಿದೆ. ಸೊ ಇದ್ರ ಮಧ್ಯದಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ಏನು ಆ್ಯಡ್ ಮಾಡಬೇಕಂದ್ರೆ ಸಿಂಪಲಿ ಇಲ್ಲಿ ಇದನ್ನು ಸ್ಪ್ಲಿಟ್ ಮಾಡೋಣ ನಾವು ಆಡಿಯೋನ. ಓಕೆನಾ. ಸೊ ಇಲ್ಲಿ ಆಡಿಯೋ ಏನಿದೆ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಇದಾದಮೇಲೆ ಇಲ್ಲಿಂದ ಆಡಿಯೋನ ನಾವು ಸ್ಪ್ಲಿಟ್ ಮಾಡೋಣ ಇಲ್ಲಿವರೆಗೂ. ಓಕೆನಾ. ಸೊ ಅದು ಎಷ್ಟು ಸೆಕೆಂಡ್ ಇದೆ ಅಷ್ಟು ಸೆಕೆಂಡ್ವರೆಗೂ ಸ್ಪ್ಲಿಟ್ ಮಾಡಾದಮೇಲೆ ಈಗ ಇಲ್ಲಿ ಮಧ್ಯದಲ್ಲಿ ನಮ್ಗೆ ಏನು ಆ್ಯಡ್ ಮಾಡಬೇಕು, ಅದು ಏನಂದರೆ ನ್ಯೂಸ್ದು ಬಂದುಬಿಟ್ಟು ಟೆಂಪ್ಲೇಟು. ಸೊ ಸಿಂಪಲಿ ನಾನಿಲ್ಲಿ ನ್ಯೂಸ್ದು ಟೆಂಪ್ಲೇಟ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ PIPಯಲ್ಲಿ. ಓಕೆನಾ. ಸೊ ಸಿಂಪಲಿ ನಾವಿಲ್ಲಿ PIP ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ನ್ಯೂಸ್ದು ವಿಡಿಯೋ ಏನಿದೆ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ. ಇದನ್ನು ಈ ಥರ ದೊಡ್ಡದು ಮಾಡ್ಕೊಳ್ಳಿ, ಇದು ಮಧ್ಯದಲ್ಲಿ. ಓಕೆನಾ. ಸೊ ಇದು ಎಲ್ಲಿವರೆಗೂ ಎಂಡ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟ್ ಆಡಿಯೋ ನಮ್ಮದು ಬಂದುಬಿಟ್ಟು ಕಂಟಿನ್ಯೂ ಆಗುತ್ತೆ. ಓಕೆನಾ. ಸೊ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ ನಿಮಗೆ. ಬೆಂಗಳೂರು ನಗರದಲ್ಲಿ ಕಸತೊಯ್ಕು ಕಾರ್ಯಕರ್ತರು ಹೋರಾಟ ಮಾಡದಂತೆ 12 ನಗರ ಸೇವೆಗಳನ್ನು ಅತ್ಯವಶ್ಯಕ. ಸೊ ಈ ಥರ ಬಂದುಬಿಟ್ಟು ನಿಮಗೆ ಮಾಡಬೇಕು. ಆ್ಯಂಡ್ ನಾನು ಬಿಟ್ಟು ಫುಲ್ಲು ನಿಮಗೆ ಎಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ಸೊ ನಾನು ಅದಕ್ಕೆ ಇದ್ರ ಮಧ್ಯದಲ್ಲಿ ಇದು ಹಾಕಿದ್ದೀನಿ. ಸೊ ನ್ಯೂಸು ನಿಮ್ಮದು ಎಲ್ಲಿಗೆ ಲಾಸ್ಟ್ ಆಗುತ್ತೆ ಆಗ ಮಧ್ಯದಲ್ಲಿ ಈ ಟೆಂಪ್ಲೇಟ್ ಏನಿದೆ ಹಾಕಿ, ಅದಾದಮೇಲೆ ನೆಕ್ಸ್ಟು ಅವ್ರು ಏನು ಹೇಳ್ತಾರೆ ಆ ಫೋಟೋಸ್ಗಳನ್ನ ಹಾಕಿ, ಅವ್ರು ಮತ್ತೆ ಅದು ಫೋಟೋಸ್ನೆಲ್ಲ ಹಾಕಿ ಕಂಟಿನ್ಯೂ ಮಾಡಾದಮೇಲೆ ಮತ್ತೆ ಅದು ಎಲ್ಲಿಗೆ ಲಾಸ್ಟ್ ಆಗುತ್ತೆ ನೋಡಿ ಆ 2ನೇ ನ್ಯೂಸು, ಅದಾದಮೇಲೆ ಮತ್ತೆ ನೀವು ಏನು ಮಾಡಬೇಕು, ಮತ್ತೆ ಈ ಟೆಂಪ್ಲೇಟ್ ರೆಡ್ ಕಲರ್ ಟೆಂಪ್ಲೇಟ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡಬೇಕು. ಓಕೆನಾ. ಗೊತ್ತಾಯ್ತಲ್ಲ ಗೈಸ್. ಅಂತೂ ನಿಮಗೆ ಇದ್ರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದನ್ನು ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.